ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಎಕ್ಸಾಮ್ ಅಂದರೆ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮಲ್ಲಿ ಹೇಗೆ ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಇನ್ನೇನು ಎಕ್ಸಾಮ್ ಅನೌನ್ಸ್ ಆಗಿದೆ. ಸೆಕೆಂಡ್ PU ಎಕ್ಸಾಮ್ ಇನ್ನೇನು ಪ್ರಾರಂಭವಾಗೋದ್ರಲ್ಲಿದೆ. ಅದರಲ್ಲಿ ನೀವು ಇಂಗ್ಲೀಷ್ ಸಬ್ಜೆಕ್ಟನ್ನು ಹೇಗೆ ಓದೋದು, ನನಗೆ ಓದೋಕ್ಕಾಗಲ್ಲ ಇಂಗ್ಲೀಷ್ನ, ನನಗೆ ಎಷ್ಟು ಓದಿದ್ರು ನನಗೆ ನೆನಪಾಗಲ್ಲ, ನನಗೆ ತುಂಬ ಕಷ್ಟ ಆಗ್ತಿದೆ, ನನಗೆ ಪಾಸ್ ಆಗೋಕ್ಕಾಗತ್ತಾ, ಈ ಥರ ಎಲ್ಲ ಡೌಟ್ಸು ನಿಮ್ಮಲ್ಲಿರುತ್ತೆ. ಆದರೆ ಏನಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಯಾವ ಥರ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ನ ತುಂಬ ಕಷ್ಟ ಅಂತ ಅವರು ಭಾವಿಸ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಯಾವ ಥರ ಅಂತ ಅನ್ಕೋತಾರೆ ಅಂತಂದರೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟವಾದಂತಹ ಸಬ್ಜೆಕ್ಟು, ಅದನ್ನು ನನ್ನ ಕೈಲಿ ಓದೋಕ್ಕೆ ಆಗಲ್ಲ ಅನ್ನೋದನ್ನ ಅವರು ಮೈಂಡಲ್ಲಿ ಇಟ್ಕೊಬಿಟ್ಟಿರ್ತಾರೆ. ಸೊ ಅದನ್ನು ಮೈಂಡಿಂದ ಫಸ್ಟ್ ತೆಗೆದಾಕಿ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಓದೋಕ್ಕೆ ಟ್ರೈ ಮಾಡಿ. ಇನ್ನೂ ಒಂದು ಸ್ವಲ್ಪ ಜನ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಯಾವ ರೀತಿ ಟಫ್ ಆಗುತ್ತೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನ ಓದೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅಂದರೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಅವರು ಇಂಗ್ಲೀಷ್ ಮೀಡಿಯಮಲ್ಲೇ ಬಂದಿದ್ರೂ ಸಹ ಇಂಗ್ಲೀಷನ್ನು ಓದೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ಬೋದು. ಸೊ ಯಾರೇ ಆಗಿರ್ಬೋದು, ಅವರು ಕನ್ನಡ ಮೀಡಿಯಮಿಂದನಾರು ಓದಿ ಬಂದಿರ್ಬೋದು, ಇಲ್ಲ ಇಂಗ್ಲೀಷ್ ಮೀಡಿಯಮಿಂದನಾರು ಓದಿ ಬಂದಿರ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ನಾನು ಇದು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇದು ಉಪಯೋಗ ಆಗುತ್ತೆ ಅಂತ ಅಂದರೆ ನೀವು ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ಜಸ್ಟ್ ಪಾಸ್ ಇಲ್ಲ 50 ಮಾರ್ಕ್ಸ್ನ ಆರಾಮಾಗಿ ಹೇಗೆ ಸ್ಕೋರ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಅಟ್ಲೀಸ್ಟ್ 40 to 50 ಮಾರ್ಕ್ಸು 100ಗೆ ಇರುತ್ತೆ ಅಲ್ವಾ ಇಂಗ್ಲೀಷ್ ಸಬ್ಜೆಕ್ಟ್, ಅದರಲ್ಲಿ 40 to 50 ಮಾರ್ಕ್ಸ್ನ ಹೇಗೆ ಸ್ಕೋರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಮಾಡಬೇಕಾಗಿದ್ದಂಥ ಕೆಲಸ ಏನಪ್ಪ ಅಂತ ಅಂದರೆ ಗ್ರಾಮರ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕೆಂದರೆ ಅದರಲ್ಲಿ 40 ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ 40 ಮಾರ್ಕ್ಸ್ ಬರುತ್ತೆ. ಆ ಗ್ರಾಮರಲ್ಲಿ ನೀವು ಯಾವುದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕಂತ ಅಂದರೆ ಅಲ್ಲಿ ಲೆಟರ್ ರೈಟಿಂಗ್ ಇರುತ್ತೆ ನೋಡಿ. ಆ ಲೆಟರ್ ರೈಟಿಂಗ್ನ ಸ್ವಲ್ಪ ನೀವು ಸ್ಟ್ರೆಸ್ ಮಾಡಿ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏಕೆಂದರೆ ನೀವು ನೋಡಿರ್ಬೋದು ಎಲ್ಲ ಇಂದಿನ ವರ್ಷದ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಪೇಪರ್ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಏನಪ್ಪ ಅಂತ ಅಂದರೆ ಪರ್ಸ್ನಲ್ ಲೆಟರ್ನ ಅವ್ರು ಕೇಳೋಕ್ಕೆ ಹೋಗಲ್ಲ. ಅಂದರೆ ಆಲ್ಮೋಸ್ಟ್ ಆಲ್ ಕೇಳೋಕ್ಕೆ ಹೋಗಲ್ಲ, ಜಾಸ್ತಿ ಕೇಳೋದು ಅಫಿಷಿಯಲ್ ಲೆಟರೇ ಆಗಿರುತ್ತೆ. ಸೊ ನೀವು ಕಷ್ಟಪಟ್ಟು ಅಫಿಷಿಯಲ್ ಲೆಟರ್ದು ಏನಿದೆ ಅದರದ್ದು ಫಾರ್ಮ್ಯಾಟ್ ಎಲ್ಲ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರೆ ನೀವು ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ಅದರಲ್ಲೂ ನಿಮಗೆ ಒಂದು ಸ್ವಲ್ಪ ಎಕ್ಸೆಪ್ಷನ್ನ ನೀವು ಮಾಡ್ಬೋದು. ಏನಪ್ಪ ಅಂತ ಅಂದರೆ ಈಗ ಒಂದೊಂದು ಕ್ವಶನ್ ಪೇಪರಲ್ಲೂ ಅವರು ಒಂದೊಂದು ಟಾಪಿಕ್ನ ಕೊಟ್ಟು, ಅಂದರೆ ಒಂದೊಂದು ಸಿಚುಯೇಷನ್ನ ಕೊಟ್ಟು ಅವರು ಒಂದು ಲೆಟರ್ನ ಬರೆಯೋ ಕೇಳಿರ್ತಾರೆ. ಸೊ ಅದರಲ್ಲಿ ನಿಮಗೆ ಈಗ ಅಫಿಷಿಯಲ್ ಲೆಟರ್ ಅಂದರೆ ಯಾವ ಥರ ಬರುತ್ತೆ, ಫ್ರಮ್ ಆಗಿರ್ಬೋದು, ಟು ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಗ್ರೀಟಿಂಗ್ ಅಂದರೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅನ್ನೋದಾಗಿರ್ಬೋದು, ಇಷ್ಟೆಲ್ಲ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ಸೊ ಫ್ರಮ್ಮಲ್ಲಿ ನೀವು ಯಾರಿಂದ ಬರೀತಾ ಇದ್ದೀರಾ, ಟೂ ಅಲ್ಲಿ ಯಾರಾಗಿ ಬರೀತಾ ಇದ್ದೀರಾ, ಮತ್ತು ಸಬ್ಜೆಕ್ಟು ಏನು ವಿಷಯ ಅಂತ ಅವರೇ ಕೊಟ್ಟಿರ್ತಾರೆ, ಅದನ್ನು ತೆಗೆದು ಸಬ್ಜೆಕ್ಟಲ್ಲಿ ಬರೆಯೋದು. ಅದಾದಮೇಲೆ ಯು ಆರ್ ಫೇತ್ಫುಲಿ, ಥ್ಯಾಂಕ್ ಯು, ಮತ್ತು ಡೇಟ್, ಪ್ಲೇಸ್, ಈ ಥರ ಒಂದು ಕೆಲವೊಂದು ಫಾರ್ಮ್ಯಾಟ್ಗಳಿರುತ್ತೆ ನೋಡಿ. ಇದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಅಟ್ಲೀಸ್ಟ್ ಇಷ್ಟನ್ನಾರು ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಆ ಲೆಟರಲ್ಲಿ ಬಾಡಿ ಬರುತ್ತೆ ನೋಡಿ, ಬಾಡಿ ಆಫ್ ದಿ ಲೆಟರ್ ಬರುತ್ತೆ ನೋಡಿ, ಅದು ಒಂದು ಸ್ವಲ್ಪ ನೀವು, ಏಕೆಂದರೆ ಅವರು ಕೊಟ್ಟಿರುವಂತಹ ಸಿಚುಯೇಷನ್ ಮೇಲೆ ಬರಿಬೇಕಾಗಿರುತ್ತೆ. ಸೊ ಅದರ ಮೇಲೆ ಒಂದು 4 ಸೆಂಟೆನ್ಸ್ನ ಮಾಡಿ ಬರೆದ್ರೆ ಅಟ್ಲೀಸ್ಟ್ ನೀವು 3 to 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇದು ಫಸ್ಟ್ನೇದು ನೀವು ನೆನಪಿನಲ್ಲಿ ಇಟ್ಕೋಬೇಕಾದಂತಹ ಫಸ್ಟ್ ಕ್ವಶನ್. ನೀವು ಇದನ್ನು ಕಲೀಲೇಬೇಕು. ನೆಕ್ಸ್ಟು ನೀವು ಏನನ್ನ ಓದಬೇಕಂದ್ರೆ ಇದಕ್ಕೆಲ್ಲ ನೀವು ಓದಬೇಕಾಗಿರಲ್ಲ, ನೀವು ಆರಾಮಾಗಿ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಒಂದು ಸ್ವಲ್ಪ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅಂದರೆ ಅಲ್ಲಿ ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜು 10 ಮಾರ್ಕ್ಸ್ಗೆ ಇರುತ್ತೆ. ಆ 10 ಮಾರ್ಕ್ಸ್ನ ನೀವು ಸ್ವಲ್ಪ ಓದಿ, ಸ್ವಲ್ಪ ಎಲ್ಲಿ ರಿಲೇಟ್ ಆಗ್ತಿದೆ, ಎಲ್ಲಿ ಕಂಟೆಂಟ್ ಬರ್ತಿದೆ ಕೇಳಿರುವಂಥ ಕ್ವಶನ್ಗೆ ಅಂತ ನೀವು ಸ್ವಲ್ಪ ಗೆಸ್ ಮಾಡಿ ಬರೆದ್ರೆ ಆರಾಮಾಗಿ 10 ಮಾರ್ಕ್ಸ್ ತೊಗೋಬೋದು. ಪ್ಯಾಸೇಜಲ್ಲಿ ನೀವು ಓದೋದೇ ಬೇಕಾಗಿಲ್ಲ, ನೀವು ಮನೇಲಿ ಕೂತ್ಕೊಂಡು ಎಲ್ಲ ಅದಕ್ಕೆ ಓದೋದೇ ಬೇಕಾಗಿಲ್ಲ. ತುಂಬ ಆರಾಮಾಗಿ ಅಲ್ಲಿ ಕೊಟ್ಟಿರುವಂಥ ಪ್ಯಾಸೇಜ್ನ ನೀಟಾಗಿ ಅರ್ಥ ಮಾಡಿಕೊಂಡು, ಅಂದರೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಎಲ್ಲಿ ಯಾವ ಕಂಟೆಂಟ್ನ ಅವ್ರು ಕೇಳ್ತಾ ಇದ್ದಾರೆ, ಆ ಕ್ವಶನಲ್ಲಿ ಯಾವ ವರ್ಡ್ನ ಕೇಳ್ತಿದ್ದಾರೆ ಅಂತ ಗೆಸ್ ಮಾಡಿ ಬರೆದ್ರೆ 10 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಅಟ್ಲೀಸ್ಟ್ 5 to 6 ಮಾರ್ಕ್ಸ್ನ ನೀವು ತೊಗೊಳಕ್ಕೆ ಅಂತ ಟ್ರೈ ಮಾಡಿ. ಅಂದರೆ ಲಾಸ್ಟ್ ಲೆಟರ್ ರೈಟಿಂಗಲ್ಲಿ 4 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ, ಇದರಲ್ಲಿ 6 ಮಾರ್ಕ್ಸು 10 ಮಾರ್ಕ್ಸ್ ಆಯಿತು. ನೆಕ್ಸ್ಟು ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ
ನೆಕ್ಸ್ಟು ಅವರು ಪೊಯಮ್ ಥರ ಒಂದು 4 ಲೈನ್ಸ್ನ ಕೊಟ್ಟು 3 ಕ್ವಶನ್ಸ್ನ ಕೇಳ್ತಾರೆ. ನೀವು ಆಲ್ರೆಡಿ ಮಾಡೆಲ್ ಪೇಪರಲ್ಲೆಲ್ಲ ನೋಡಿರ್ತೀರಾ, ಪ್ರಿಪ್ರೇಟ್ರಿಲೂ ಬರೆದಿರ್ತೀರಾ ನೋಡಿ. ಆ 4 ಕ್ವಶನ್ಸ್ನ ಹೇಗೆ ಅಟೆಂಡ್ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ಸ್ವಲ್ಪ ಟಿಪ್ಸ್ಗಳನ್ನ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಅದನ್ನು ನೀವೇನಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಅಂದರೆ ಹೋಗಿ ಆ ವಿಡಿಯೋ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾವ ಥರ ಗ್ರಾಮರ್ನ ಅಟ್ಲೀಸ್ಟ್ ನಿಮಗೆ ಲಾಜಿಕಲಿ ಅಂದರೆ ನೀವು ಕರೆಕ್ಟಾಗಿ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಲಾಜಿಕಲಿ ಹೇಗೆ ಥಿಂಕ್ ಮಾಡಿ ಬರೆಯೋದು ಅನ್ನೋದನ್ನ ನಾನು ಅದರಲ್ಲಿ ಹೇಳಿದ್ದೀನಿ. ಸೊ ಇದರಲ್ಲಿ ಏನು ಮಾಡಬೇಕಂದ್ರೆ ನೀವು ಗೆಸ್ ಮಾಡಿ ಇದರಲ್ಲೂ ಆಲ್ಮೋಸ್ಟ್ ಫಸ್ಟ್ ಲೈನು ಫಸ್ಟ್ನೇ ಕ್ವಶನ್ಗೆ, ಸೆಕೆಂಡ್ ಲೈನು ಸೆಕೆಂಡ್ನೇ ಕ್ವಶನ್ಗೆ ಈ ಥರ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಸ್ವಲ್ಪ ಅಲ್ಲಿರುವಂಥ ಚೇಂಜ್ ಮಾಡಿ ನೀವು ಗೆಸ್ ಮಾಡಿ ಬರೆದ್ರೆ ಆಲ್ಮೋಸ್ಟ್ ಅಲ್ಲಿ 4 ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 2 ಮಾರ್ಕ್ಸ್ ಆದರೂ ನಿಮಗೆ ಬರುತ್ತೆ ಅಂತ ಇಟ್ಕೊಳ್ಳಿ, 12 ಮಾರ್ಕ್ಸ್ ಆಯಿತು. ಇದಾದಮೇಲೆ ಕಷ್ಟಪಟ್ಟು ನೀವೇನು ಮಾಡಬೇಕಂದ್ರೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ ನೋಡಿ, ಅದರಲ್ಲಿ ಪೊಯಮ್ಗಳದ್ದು ಕ್ವಶನ್ಸ್ ಬಂದಿರುತ್ತೆ. ಅಟ್ಲೀಸ್ಟ್ ನೀವು ಪೊಯಮ್ದು ಸಮ್ಮರಿನ ಕಲ್ತ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಅದನ್ನು ನಿಮಗೆ ಲೆಕ್ಚರ್ಸೇ ಬರ್ಸಿರ್ಬೋದು, ಇಲ್ಲಾಂದರೆ ನೀವು ಯಾವ್ದಾದ್ರು ಗೈಡ್ನ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ ಎಷ್ಟು ಪೊಯಮ್ದಿದೆ ಅಷ್ಟನ್ನೂ ಅಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಥರ ಒಂದು ಸ್ವಲ್ಪ ಸಮ್ಮರಿನ ಕಲಿಯೋಕ್ಕೆ ಟ್ರೈ ಮಾಡಿ. ಅಂದರೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಬೈ ಹಾರ್ಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಸೊ ಈ ಥರ ಬೈ ಹಾರ್ಟ್ ಮಾಡಿ ಆದಷ್ಟು ಪೊಯಮ್ಸ್ದು ಎಲ್ಲ ಸಮ್ಮರಿನ ಇದು ನೆಕ್ಸ್ಟ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಬಂದಿರುತ್ತೆ ನೋಡಿ, ಅದರಲ್ಲಿ ಸ್ವಲ್ಪ ಅವ್ರು ಏನು ಕೇಳಿರ್ತಾರೆ ಆ ಕ್ವಶನ್ ನೋಡಿದ ತಕ್ಷಣ ಯಾವ ಪೊಯಮ್ದು ಅಂತ ಅನಿಸುತ್ತೆ ಆ ಪೊಯಮ್ದು ಸಮ್ಮರಿನ ಸ್ವಲ್ಪ ಅಲ್ಲಿ ಬರೆದು ಬಿಡಿ, ಆಲ್ಮೋಸ್ಟ್ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಅಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಆ ಸಮ್ಮರಿಲೆಲ್ಲ, ಅಂದರೆ ನೀವು ಪೊಯಮಲ್ಲೆಲ್ಲ ನೋಡಿರ್ತೀರ ಈ ಲೈನು ತುಂಬ ಇಂಪಾರ್ಟೆಂಟು, ಈ ವರ್ಡು ತುಂಬ ಇಂಪಾರ್ಟೆಂಟ್, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿರ್ತೀರ ಅಲ್ವಾ, ಏಕೆಂದರೆ ಬೈ ಹಾರ್ಟ್ ಮಾಡಿ ಬರ್ದಿರ್ತೀರ. ಸೊ ಅದನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಇದು 4 ಮಾರ್ಕ್ಸ್ದು ಒಂದು ಸ್ವಲ್ಪ ಆಲ್ಮೋಸ್ಟ್ ನೀವು 8 ಕ್ವಶನ್ಸ್ ಇರುತ್ತೆ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಒಂದು 5 ಕ್ವಶನ್ಸ್ ಬರೆದ್ರೂ ಅವರು 4 ಮಾರ್ಕ್ಸ್ ಕೊಡಲಿಲ್ಲ ಅಂದರೂ 3 ಮಾರ್ಕ್ಸ್ ಕೊಡ್ತಾರೆ ಅಂತ ಇಟ್ಕೊಂಡ್ರು 5 ಕ್ವಶನ್ಸ್ ಬರ್ದಿರ್ತೀರಾ ಅಂತ ಅಂದ್ಕೊಳ್ಳಿ. ನಾನು ಬರೀ 4ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. 3 ಮಾರ್ಕ್ಸ್ ಹಂಗೆ 4 ಕ್ವಶನ್ಗೆ ಎಷ್ಟಾಯಿತು 12 ಮಾರ್ಕ್ಸ್ ಆಯಿತು. ಸೊ ಆಲ್ರೆಡಿ 12 ಇತ್ತು ನಮಗೆ ನಾನು ಹಿಂದೆ ಕೌಂಟ್ ಮಾಡಿದ್ರಲ್ಲಿ 12 + 12 24 ಆಯಿತು. ಈಗ 24 ಆಯಿತು. ಈಗ ನೆಕ್ಸ್ಟು ನೀವು ಏನು ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ 6 ಮಾರ್ಕ್ಸಲ್ಲಿ ಏನಾಗುತ್ತೆ, ನೀವು ಎಗೇನ್ ಅಲ್ಲಿ ಒಂದು ಪೊಯಮ್ನ ಕಂಪಲ್ಸರಿ ಕೇಳಿರ್ತಾರೆ. ಅಂದರೆ ಒಟ್ಟು 3 ಕ್ವಶನ್ಸ್ ಇರುತ್ತೆ, ಆ 3 ಕ್ವಶನಲ್ಲಿ ಒಂದನ್ನು ಬರೀಬೇಕು ನೀವು. ಆ ಒಂದನ್ನು ಯಾವುದನ್ನ ಚೂಸ್ ಮಾಡ್ಬೋದು, ನೀವು ಎಗೇನ್ ಪೊಯಮ್ನೇ ಚೂಸ್ ಮಾಡ್ಬೋದು, ಯಾಕೆಂದರೆ ಎಲ್ಲದ್ರದ್ದು ಸಮ್ಮರಿ ಕಲ್ತಿದ್ದೀರಾ ಅಲ್ವಾ. ಸೊ ಇಲ್ಲೂ ಅದೇ ಥರ ಸ್ವಲ್ಪ ಸಮ್ಮರಿನ ಬರೆದು ಒಂದು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಏನೋ ಬರೆದ್ರೆ ಇದರಲ್ಲೂ 6 ಮಾರ್ಕ್ಸ್ ಇರೋದು ಅಟ್ಲೀಸ್ಟ್ ಅವ್ರು 4 ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. 24 + 4 ಮಾಡಿದ್ರೆ 28 ಆಗುತ್ತೆ. ಸೊ ನಿಮಗೆ 28 ಬಂತು. ಪಾಸಿಂಗ್ ಮಾರ್ಕ್ಸ್ ಎಷ್ಟು 35 ಮಾರ್ಕ್ಸ್. ಸೊ ಅದಕ್ಕೋಸ್ಕರ ಈಗ ಆಲ್ರೆಡಿ 28 ಬಂದಿದೆ, ನಿಮ್ಗೆ ಇನ್ನೊಂದು 7 ಮಾರ್ಕ್ಸು, ಅಂದರೆ 7 ಬೇಡ ನಾವು ಎಷ್ಟು ಇಟ್ಕೊಳ್ಳೋಣ ಅಂತ ಅಂದರೆ ಇನ್ನು 12 ಮಾರ್ಕ್ಸು 40 ಕೌಂಟ್ ಮಾಡೋಣ. ಸೊ 35 ಬೇಡ 40 ಕೌಂಟ್ ಮಾಡೋಣ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಈಗ ಹೇಗಿದ್ರು ನಿಮಗೆ 1 ಮಾರ್ಕ್ಸ್ದೆಲ್ಲ ಆರಾಮಾಗಿ ನೆನ್ಪಿಟ್ಕೊಳ್ಳೋಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಲೆಸನ್ಸ್ದು ಎಲ್ಲ ಪೊಯಮ್ಸು ನೋಟ್ಸಲ್ಲಿ ಏನೇನು 1 ಮಾರ್ಕ್ಸ್ದಿದೆ ಅದನ್ನೆಲ್ಲ ಸ್ವಲ್ಪ ಓದಿ ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. 1 ಮಾರ್ಕ್ಸ್ದು ಒಟ್ಟು 12 ಕ್ವಶನ್ಸ್ ಇರುತ್ತೆ. ಎಲ್ಲನೂ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನೇನು 1 ಮಾರ್ಕ್ಸ್ದು ರಿಪೀಟ್ ಆಗಿತ್ತು ಅದೇ ಥರ ಪ್ರಿಪ್ರೇಟ್ರಿ ಆಗಿರ್ಬೋದು, ಇಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಇದಿಷ್ಟರಲ್ಲೂ ನೀವು 1 ಮಾರ್ಕ್ಸ್ದು ಏನಿದೆ ಅದನ್ನೆಲ್ಲ ಸ್ವಲ್ಪ ಓದಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಈಗ 12 ಕ್ವಶನ್ಸ್ ಇದೆ, ನೀವು ಆಲ್ಮೋಸ್ಟ್ ಆಲ್ 6 to 7 ಕ್ವಶನ್ಸ್ನ ನೀವು ರೈಟ್ ಬರೆದ್ರಿ ಅಂತ ಅಂದರೆ 7 ಮಾರ್ಕ್ಸ್ ಅಂತಲೇ ಇಟ್ಕೊಳ್ಳೋಣ. 12ಗೆ ನೀವು ಅಟ್ಲೀಸ್ಟ್ 7 ಕ್ವಶನ್ಗಾರು ಆನ್ಸರ್ ಮಾಡ್ತೀರಾ ಅಂತ. 28 + 7 35 ಪಾಸ್ ಆಗುವಷ್ಟು ಮಾರ್ಕ್ಸ್ ಬಂತು. ಆದರೂ ಇನ್ನೊಂದು ಸ್ವಲ್ಪ ನಾವು ಸ್ಕೋರ್ ಮಾಡೋಣ, ಏಕೆಂದರೆ ನಿಮಗೆ ಚೆನ್ನಾಗಿ ಸ್ಕೋರ್ ಬರಬೇಕಲ್ವಾ. ಇದಿಷ್ಟು ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು. ಇದ್ರ ಜೊತೆಗೆ ಎಗೇನ್ ನಾವು ಇದಕ್ಕೆ ಮೂವ್ ಆಗೋಣ, ಅಂದರೆ ಗ್ರಾಮರ್ ಪಾರ್ಟ್ಗೆ ಮೂವ್ ಆಗೋಣ. ಅದರಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಅವರು 3 ಬ್ಲ್ಯಾಂಕ್ಸ್ನ ಕೊಟ್ಟು ಅಲ್ಲಿ 3 ಕೆಳಗಡೆ ಆಪ್ಷನ್ಸಲ್ಲಿ ಏನು ಫಿಲ್ ಮಾಡ್ಬೋದು ಅನ್ನೋದನ್ನ ಕೊಟ್ಟು ಅವರು 3 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಅಂದರೆ ಒಂದು ಬ್ಲ್ಯಾಂಕ್ಸ್ನ ನೀವು ಫಿಲ್ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ ಅಂತ. ಸೊ ನೀವೇನು ಮಾಡಬೇಕಂದ್ರೆ ಅವ್ರು ಆಲ್ರೆಡಿ 3ನೇ ಕೊಟ್ಟಿರ್ತಾರೆ, ಅದರಲ್ಲಿ 3ರಲ್ಲಿ ನೀವು ಒಂದೊಂದು ಪ್ಲೇಸ್ಗೆ ಹಾಕಿದ್ರೆ ನಿಮಗೆ ಆರಾಮಾಗಿ 3 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಯಾವ ಥರ ಹಾಕೋದು ಅಂತ ಹೇಳಿದ್ರೆ ಫಸ್ಟ್ ವರ್ಡ್ನ
ತೆಗೆದು ಫಸ್ಟ್ ಅಲ್ಲಿ ಏನು ಫಸ್ಟ್ ಆಪ್ಷನ್ ಕೊಟ್ಟಿರ್ತಾರೆ ಅದನ್ನು ತೆಗೆದು ಫಸ್ಟ್ ಬ್ಲ್ಯಾಂಕ್ಸ್ಗೆ ಹಾಕಿ ಓದೋಕೆ ಅಂತ ಟ್ರೈ ಮಾಡಿ. ಅದು ಒಂದು ಸ್ವಲ್ಪ ಏನಾದರೂ ನಿಮಗೆ ಸರಿಯಾಗಿ ಬಾಯಲ್ಲಿ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಸೆನ್ಸ್ ಕೊಡ್ತಿದೆ ಅಂದರೆ ಒಂದು ಮೀನಿಂಗ್ನ ಕೊಡ್ತಿದೆ ಅಂತ ಅನಿಸಿದ್ರೆ ಅದನ್ನು ಅಲ್ಲೇ ಬಿಡಿ, ಇಲ್ದೋದ್ರೆ ನೆಕ್ಸ್ಟ್ ವರ್ಡ್ನ ತೆಗ್ದಲ್ಲಿ ಹಾಕೋಕೆ ಟ್ರೈ ಮಾಡಿ. ಈ ಥರ ಸ್ವಲ್ಪ ನೀವು ಅದನ್ನು ರೀಪ್ಲೇಸ್ ಮಾಡಿ ಒಂದ್ಸಲ ಓದಿ ಟ್ರೈ ಮಾಡಿಕೊಂಡು ಇದನ್ನು ಆಲ್ಮೋಸ್ಟ್ ಆಲ್ ಫಿಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಇದು 3 ಮಾರ್ಕ್ಸ್ಗಿದೆ, ನೀವು ಒಂದನ್ನು ಕರೆಕ್ಟಾಗಿ ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ಏನಿರುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ ಅಂತ ಇರುತ್ತೆ. ಅದರಲ್ಲೂ ಸಹ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಎಗೇನ್ ಇದರಲ್ಲೂ ಒಂದೊಂದು ಬ್ಲ್ಯಾಂಕ್ಗೆ ಒಂದೊಂದು ವರ್ಡ್ನ ಹಾಕಿ ಅಲ್ಲಿ ಕೊಟ್ಟಿರುವಂತಹ ವರ್ಡ್ನ ಹಾಕಿ ಓದೋಕೆ ಟ್ರೈ ಮಾಡಿ. ಮೀನಿಂಗ್ ಕರೆಕ್ಟಾಗಿ ಅನಿಸಿದ್ರೆ, ನೀವು ಹೇಳ್ಬೇಕಾದ್ರೆ ಅದು ಒಂದು ಮೀನಿಂಗ್ನ ಕೊಡ್ತಿದೆ ಅಂತ ಅನಿಸಿದ್ರೆ ಅದನ್ನು ಪ್ಲೇಸ್ ಮಾಡಿ. ಈ ಥರ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಅದನ್ನು ನೀವು ಅದರಲ್ಲಿ ಸ್ಕೋರ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಅಕಸ್ಮಾತ್ ಅಂದರೆ ಇದು ಯಾವ ಥರ ಇದನ್ನು ಯಾವಾಗ ಟ್ರೈ ಮಾಡಬೇಕಂದ್ರೆ ನಿಮ್ಗೆ ಏನೂ ಗೊತ್ತೇ ಇಲ್ಲ, ನನಗೆ ಗ್ರಾಮರ್ ಏನು ಗೊತ್ತೇ ಇಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ. ಅಂದರೆ ಇದು ಏನಪ್ಪ ಅಂತ ಅಂದರೆ ಕೊನೆಗಾಲದಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಟ್ರಿಕ್ಸು. ಏನೂ ಗೊತ್ತಿಲ್ಲದೇ ಬಿಟ್ಬಿಟ್ಟು ಬರೋಕ್ಕಿಂತ ಅಟ್ಲೀಸ್ಟ್ ಈ ಥರ ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ ಆನ್ಸರ್ನ ಮಾಡೋಕೆ ಅಂತ ನೀವು ಪ್ರಯತ್ನ ಪಟ್ಟರೆ ಯಾರು ಗೊತ್ತು ನಿಮ್ಮ ಲಕ್ಕು ಚೆನ್ನಾಗಿದ್ದು ನೀವು ಕರೆಕ್ಟಾಗಿ ಪ್ಲೇಸ್ಗೆ ಆನ್ಸರ್ನ ಬರೆದಿದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದಷ್ಟನ್ನು ನಿಮ್ದಾಗಿಸ್ಕೊಳ್ಳುವಂಥ ಅವಕಾಶ ಇರುತ್ತೆ. ಅದನ್ನು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು ನೋಡೋದಾದರೆ ಅವರು ಒಂದು ಪ್ಯಾಸೇಜ್ನ ಕೊಟ್ಬಿಟ್ಟು ಒಂದು ಸ್ವಲ್ಪ ಫ್ಲೋ ಚಾರ್ಟ್ ಥರ ಒಂದು ಬಾಕ್ಸಸ್ ಎಲ್ಲ ಹಾಕಿ ಅಲ್ಲಿ ಸ್ವಲ್ಪ ಲೈನ್ ಎಳ್ದು ಒಂದು ಸ್ವಲ್ಪ ಹಿಂಟ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ. ಅಂದರೆ ಆ ಬಾಕ್ಸಸ್ಸಲ್ಲಿ ಆ ಪ್ಯಾಸೇಜ್ನ ಓದಿ ಫಿಲ್ ಮಾಡಬೇಕು ಅಂತ. ಅದನ್ನು ನೀವು ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಏಕೆಂದರೆ ಅವರು ಆಲ್ರೆಡಿ ಹಿಂಟ್ಸ್ನ ಕೊಟ್ಟಿರ್ತಾರೆ. ಅಂದರೆ 1, 2, 3 ಈ ಬಾಕ್ಸಲ್ಲಿ ಏನು ಬರಬೇಕು ಆ ಪ್ಯಾರಾಗ್ರಾಫ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಅವರೇ ಅಲ್ಲಿ ಒಂದು ಸ್ವಲ್ಪ ಹಿಂಟ್ ಥರ ಕೊಟ್ಟಿರ್ತಾರೆ. ಫಸ್ಟ್ ಬಾಕ್ಸಲ್ಲಿ ಬರಬೇಕಾಗಿದ್ದು ಏನು ಅಂತ ಆ ಥರ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ಓದಿ, ಹೆಂಗಿದ್ರು ಟೈಮ್ ಇರುತ್ತೆ ನಿಮಗೆ, ಅದನ್ನು ಸ್ವಲ್ಪ ಓದಿ ಫಿಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಅದು ಎಷ್ಟು ಮಾರ್ಕ್ಸ್ಗಿರುತ್ತೆ ಅಂದರೆ 4 ಮಾರ್ಕ್ಸ್ಗೆ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಫಿಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಅಲ್ಲಿ ಒಂದೊಂದು ಬಾಕ್ಸ್ಗೂ ಆಫ್ ಮಾರ್ಕ್ಸ್ ಇರುತ್ತೆ. ಸೊ 1, 2 ತಪ್ಪಾದರೆ ಏನೂ ಆಗಲ್ಲ. ಸೊ ಆಲ್ಮೋಸ್ಟ್ ಆದಷ್ಟು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಏನನ್ನೂ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂತ ಹೇಳಿದ್ರೆ ಅವರು ಒಂದು ಸ್ಪೀಚ್ನ ಬರೀರಿ ಅಂತ ಹೇಳಿರ್ತಾರೆ. ಅಂದರೆ ಒಂದು ಸಿಚುಯೇಷನ್ನ ಕೊಟ್ಟು ಸ್ಪೀಚ್ ಥರ ಒಂದು 200 ಲೈನ್ಸ್ ಇಲ್ಲ 200 ವರ್ಡ್ಸ್ ಇಲ್ಲ 100 ವರ್ಡ್ಸ್ ಈ ಥರ ಬರೀರಿ ಅಂತ ಕೇಳಿರ್ತಾರೆ. ಇಲ್ಲ ಅದಕ್ಕೆ R ಅಂತ ಹಾಕಿ ಅದಕ್ಕೆ ಚಾಯ್ಸ್ ಥರ ಒಂದು ಪೈ ಚಾರ್ಟ್ ಆಗಿರ್ಬೋದು, ಇಲ್ಲ ಬಾರ್ ಗ್ರಾಫ್ ಆಗಿರ್ಬೋದು, ಇಲ್ಲ ಲೈನ್ ಗ್ರಾಫ್ ಆಗಿರ್ಬೋದು, ಅದನ್ನು ರೆಪ್ರೆಸೆಂಟ್ ಮಾಡಿ ಅದನ್ನು ವರ್ಡ್ಸಲ್ಲಿ ಬರೀರಿ ಅಂತ ಹೇಳಿರ್ತಾರೆ. ಸೆಂಟೆನ್ಸ್ ಎಲ್ಲ ಫಾರ್ಮೇಷನ್ ಮಾಡಿ ಆದಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಅಲ್ಲೇ ಇರುತ್ತೆ ಡೇಟಾ ಏನು ಬರೀಬೇಕು ಅಂತ. ಅದನ್ನು ಸ್ವಲ್ಪ ಸೆಂಟೆನ್ಸ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಅಟ್ಲೀಸ್ಟ್ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟು ಬರಬೇಡಿ. ಅಲ್ಲಿರೋ ಕೊಟ್ಟಿರುವಂತಹ ಡೇಟಾನ ಯೂಸ್ ಮಾಡಿ ಒಂದು 4 ಲೈನಾರು ಬರೀರಿ. ಸೊ ನೀವು ಏನಪ್ಪ ಅಂತ ಅಂದರೆ ಆ ಕರೆಕ್ಷನ್ ಮಾಡೋರು ನೀವು ಅಷ್ಟಾದ್ರು ಬರೆದಿದ್ದೀರಾ ಅಂತ ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಗೊತ್ತಿಲ್ಲ ಇದೇನೋ ಅವರು 200 ವರ್ಡ್ಸ್ 100 ವರ್ಡ್ಸು ಪ್ಯಾಸೇಜ್ ಥರ ಬರೆಯೋಕ್ಕೆ ಹೇಳಿದ್ದಾರೆ, ಸ್ಪೀಚ್ ಥರ ಬರೆಯೋಕ್ಕೆ ಹೇಳಿದ್ದಾರೆ ಅಂತ ಭಯ ಪಟ್ಕೊಂಡು ಬಿಟ್ಬಿಟ್ಟು ಬರಬೇಡಿ. ಎಗೇನ್ ಏನಪ್ಪ ಅಂತ ಅಂದರೆ ಆಲ್ಮೋಸ್ಟ್ ಲಾಸ್ಟಿಂದ ಸೆಕೆಂಡ್ ಕ್ವಶನ್ ಅಂತ ಅನ್ಕೋತೀನಿ. ಆ ಕ್ವಶನಲ್ಲಿ ಯಾವ ಥರ ಮಾಡಿರ್ತಾರೆ ಅಂದರೆ ಒಂದು 3-4 ಲೈನ್ಸ್ನ ಕೊಟ್ಬಿಟ್ಟು ಅದರಲ್ಲಿ ಅಂಡರ್ಲೈನ್ನ ಮಾಡಿ ಆ ವರ್ಡು ಆ ಕೊಟ್ಟಿರುವಂತಹ ಪ್ಯಾರಾಗ್ರಾಫಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿರ್ತಾರೆ. ಅದನ್ನು ಆಲ್ಮೋಸ್ಟ್ ಅಲ್ಲಿ ಓದಿ ಅದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಬರೆಯೋಕ್ಕೆ ಅಂತ ಟ್ರೈ ಮಾಡಿ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಏನಿರುತ್ತೆ ಅಂದರೆ ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ ಮತ್ತು ಜಂಬಲ್ಡ್ ವರ್ಡ್ಸ್ ಇರುತ್ತೆ. ಅದಾದಮೇಲೆ ಒಂದು ಯಾವ್ದಾದ್ರು 2 ಪರ್ಸನ್ಸ್ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್ನ ಅವರು ಕೊಟ್ಟು ಅದರಲ್ಲಿ ಸ್ವಲ್ಪ ಬ್ಲ್ಯಾಂಕ್ಸ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಫಿಲ್ ಮಾಡೋಕ್ಕೆ ಕೇಳಿರ್ತಾರೆ. ಇದೆಲ್ಲ ಈಸಿ ಥಿಂಗು. ನಿಮ್ಗೆ ಆದಷ್ಟು ಬರೆಯೋಕ್ಕೆ ಅಂತ ಟ್ರೈ ಮಾಡಿ ಅದಷ್ಟನ್ನು. ಇದ್ರ ಜೊತೆಗೆ ನೀವು ಏನು ಮಾಡಿ ಅಂತ ಅಂದರೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರಲ್ಲಿ ಏನು ಗ್ರಾಮರ್ ಕೊಟ್ಟಿದ್ರು ಈ ಥರ ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಇಲ್ಲ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಆಗಿರ್ಬೋದು, ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಆನ್ಸರ್ ಎಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಸಮ್ಟೈಮ್ಸ್ ಏನಪ್ಪ ಅಂತ ಅಂದರೆ ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ 50 ಮಾರ್ಕ್ಸ್ ಏನು ನೀವು ಇನ್ನೂ ಜಾಸ್ತಿನೇ ಸ್ಕೋರ್ ಮಾಡ್ಬೋದು. ಒಂದು ಸ್ವಲ್ಪ ಅಲ್ಲಿ ನೀವು ತಲೆನ ಉಪಯೋಗಿಸಿ ಬರೆದ್ರೆ ಸೊ ಆಲ್ಮೋಸ್ಟ್ ಒಂದು 50 ಇಲ್ಲ 40 ಇಂದ 50 ಟಾರ್ಗೆಟ್ ಇಟ್ಕೊಂಡು ನೀವು ಇಷ್ಟನ್ನು ಪ್ರಿಪೇರ್ ಆಗೋಕ್ಕೆ ಇದು ಮಾಡಿ. ಅಂದರೆ ಫಸ್ಟು
ಒಂದು ಸ್ವಲ್ಪ ಲೆಟರ್ನ ಪ್ರಿಪೇರ್ ಆಗಿ, ಅದಾದಮೇಲೆ ಒಂದು ಸ್ವಲ್ಪ ಪೊಯಮ್ಸ್ದು ಏನು ಸಮ್ಮರ್ ಇದೆ ಅದನ್ನು ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡಿ. 1 ಮಾರ್ಕ್ಸ್ದೆಲ್ಲ ಒಂದು ಸ್ವಲ್ಪ ಓದ್ಕೊಳ್ಳಿ. ಅದು ನೋಟ್ಸು ಮತ್ತು ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಸಪ್ಲಿಮೆಂಟರಿ ಪೇಪರು, ಮಾಡಲ್ ಪೇಪರು, ಪ್ರಿಪ್ರೇಟ್ರಿ ಪೇಪರಲ್ಲಿ ಏನೇನು 1 ಮಾರ್ಕ್ಸ್ದೆಲ್ಲ ಕೇಳಿರ್ತಾರೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳೋಕೆ ಟ್ರೈ ಮಾಡಿ. ಏಕೆಂದರೆ ಒಂದೊಂದು ವರ್ಡ್ ಇರುತ್ತೆ, ನೀವು ಆರಾಮಾಗಿ ನೋಡ್ಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಗ್ರಾಮರ್ ಮೇಲೆ, ಅಂದರೆ ಪ್ರೀವಿಯಸ್ಲಿ ಏನು ರಿಪೀಟ್ ಆಗಿದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ನೀವು ಅಲ್ಲಿ ಎಕ್ಸಾಮ್ಗೆ ಹೋದಾಗಲೂ ಗೊತ್ತಾಗಲಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಈಗ ನಾನು ಏನು ಹೇಳಿದೆ, ಯಾವ ಥರ ಲಾಜಿಕಲ್ಲೇ ಆನ್ಸರ್ ಮಾಡ್ಬೋದು ಅಂತ ಹೇಳಿದೆ, ಅದನ್ನು ಯೂಸ್ ಮಾಡಿ ಆನ್ಸರ್ ಮಾಡಿ. ಇದಿಷ್ಟು ನಾನು ನಿಮಗೆ ಕೊಡ್ತಾ ಇರುವಂತಹ ಸಜೆಷನ್ನು. ನಿಮಗೆ ಇಷ್ಟ ಆಗುತ್ತೆ, ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಹೇಳಿದ್ರಲ್ಲಿ ಯಾವ್ದಾರ ಪಾಯಿಂಟು ನಿಮಗೆ ತಪ್ಪು ಅನಿಸಿದ್ರೆ ಪ್ಲೀಸ್ ಅದನ್ನು ನೀವು ಅಡಾಪ್ಟ್ ಮಾಡ್ಕೋಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ.